ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಹೇಳಲು ಹೋಗ್ತಾ ಇದ್ದಾನೆ. ಓಕೆ, ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯ ಮಾಹಿತಿ ಏನಪ್ಪ ಅಂದರೆ, ಆನ್ಲೈನ್ ಅಪ್ಲೈ ಮಾಡಿದ್ದು ನಿಮಗೆ ಕೊನೆ ಪೇಜಲ್ಲಿ ನಿಮಗೆ ಆಟೋಮೆಟಿಕ್ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ, ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ. ಸೊ ಯೂಸಲಿ CBSE ICSE ಅಂದರೆ ಸ್ಟೇಟ್ ಬೋರ್ಡ್ಗಿಂತ ಬೇರೆ ಒಂದು ಯೂಸಲಿ ಬೋರ್ಡಲ್ಲಿ ಸ್ಟಡಿ ಮಾಡಿದ್ರೆ ಕಾಮನ್ಲಿ ನಿಮಗೆ ಆ ರೀತಿ ಬರುವಂಥದ್ದು. ಇವನ್ ನೀವು ಸ್ಟೇಟ್ ಬೋರ್ಡಲ್ಲಿ ಓದಿದ್ರು ಸಹ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟಲ್ಲಿ ಬರ್ಲಾಕಿಲ್ಲ ಅನ್ಕೋತೀನಿ. ಸೊ ಆ ರೀತಿ ಅಂದರೆ ಯಾಕಂದರೆ ಸ್ಯಾಟ್ಸಲ್ಲಿ ಮೊದಲೆಲ್ಲ ಅಪ್ಡೇಟ್ ಆಗಿರಲಿಲ್ಲ ಅದು. ಸೊ ಹಾಗಾಗಿ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ KE ಮುಖಾಂತರ ಏನಂದರೆ KE ಏನು ಹೇಳುತ್ತಪ್ಪ ಅಂದರೆ, ಕಾಲೇಜ್ ಅಂದರೆ ನೀವು ಯಾವ ಕಾಲೇಜಲ್ಲಿ ಕಲ್ತಿದ್ರು ಅದೇ ಕಾಲೇಜ್ ಹಂತದಲ್ಲಿ ಯೂಸಲಿ ನೀವು ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿಮ್ಮ ಡೀಟೇಲ್ಸ್ ನಿಮ್ಮ ಕಾಲೇಜಲ್ಲಿ ಇರುತ್ತೆ, ಬೇರೆ ಕಾಲೇಜಲ್ಲಿ ಅವೈಲೇಬಲ್ ಇರೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ, ಈಗ ಯಾರಿಗೆಲ್ಲ ಆ ರೀತಿ ಬಂದಿದ್ದು ನಾಟ್ ಕ್ಲೇಮ್ಡ್ ಅಂತ ನಿಮ್ಮ ಕಾಲೇಜ್ನವರಿಗೆ ಫೋನ್ ಮಾಡಿ ಕೇಳಿ ವೆರಿಫಿಕೇಷನ್ ಮಾಡ್ತಾ ಇದ್ದೀರಾ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಸಪ್ರೇಟಾಗಿ ಒಂದು ಲಾಗಿನ್ ಕೊಡಬೇಕು. ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಯೂಸಲಿ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಕೊಟ್ಟಿದ್ದಾರೆ ಅನ್ನಂಗಿತ್ತು ಅಂದರೆ ವಿಸಿಟ್ ಮಾಡಿ ಒಂದು ಸೆಟ್ ನೀವು ಜಿರಾಕ್ಸ್ ಎಲ್ಲ ತೆಗೆದುಕೊಂಡು ಅವ್ರಿಗೆ ಸಬ್ಮಿಟ್ ಮಾಡಿ ಅವನ್ನ ವೆರಿಫೈ ಮಾಡ್ತಾರೆ. ನಂತರ ಏನಪ್ಪ ಅಂದರೆ ನೀವು ಆಟೋಮೆಟಿಕ್ಲಿ ಇನ್ನೊಂದು ಸಲ ಲಾಗಿನ್ ಮಾಡಿ ಆ ಒಂದು ಪೇಜ್ನ ಮತ್ತೊಂದು ಸಲ ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಅಲ್ಲಿ ವೆರಿಫೈಡ್ ಅಂತ ಬರುತ್ತೆ. ವೆರಿಫೈಡ್ ಬೈ ಕಾಲೇಜ್ ಲೆವೆಲ್ ಅಂತ ಯೂಸಲಿ ಬರುವಂಥದ್ದು. ಸೊ ಆ ರೀತಿ ಮಾಡ್ಕೊಳ್ಳಿ. ಬಟ್ ಎಲ್ಲ ಕಾಲೇಜ್ಗಳಿಗೆ ಇನ್ನೂ ಒಂದು ಲಾಗಿನ್ ಡೀಟೇಲ್ಸ್ ಬಂದಿಲ್ವೋ ಅವ್ರು ಯೂಸಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಭಾಳಷ್ಟು ಕಾಲೇಜ್ಗಳಿಗೆ ಇನ್ನೂ ಲಾಗಿನ್ ಡೀಟೇಲ್ಸ್ ಸಿಕ್ಕಿಲ್ಲ. ಅಂದರೆ KE ಪೋರ್ಟಲ್ ಮುಖಾಂತರ ಅಲ್ಲಿ ಅವ್ರಿಗೆ ಏನಪ್ಪ ಅಂತಂದರೆ ಇವೆಲ್ಲ ವಿದ್ಯಾರ್ಥಿಗಳು ವೆರಿಫೈ ಮಾಡಿದಂತ ಮಾರ್ಕ್ ಮಾಡಿದಾಗ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಅಲ್ಲಿ ವೆರಿಫೈಡ್ ಅಂತ ಬರಲಿ, ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾರು ಫ್ರೀ ಇರ್ತಿರೋ ನೀವು ನಿಮ್ಮ ಕಾಲೇಜಿಗೆ ಫೋನ್ ಮಾಡಿ ಕೇಳಿ, ಈ ರೀತಿ ನೀವು ವೆರಿಫಿಕೇಷನ್ ಮಾಡ್ತಾ ಇದ್ದೀರಾ ಇಲ್ವಾ ಅಂಥೇಳಿ. ಮಾಡ್ತಾ ಇದ್ದೀನಿ ಅನ್ನಂಗಿತ್ತು ಅಂದರೆ ವಿಸಿಟ್ ಮಾಡಿ ನೀವು ವೆರಿಫಿಕೇಷನಲ್ಲಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಭಯ ಪಡಬೇಡಿ, ಮುಂಬರುವಂಥ ದಿನಗಳಲ್ಲಿ ನೋಟಿಫಿಕೇಷನ್ ಸಹ ಬರುತ್ತೆ. ಸೊ ಅವಾಗೂ ಸಹ ಮಾಡ್ಕೊಳ್ಬೋದು. ಒಟ್ಟಾಗಿ ಅಪ್ಲಿಕೇಶನ್ ಹಾಕೋದು ಮತ್ತು ಪೇಮೆಂಟ್ ಮಾಡೋದು ಲಾಸ್ಟ್ ಡೇಟ್ ಇದೆ. ಬಟ್ ವೆರಿಫಿಕೇಷನ್ ಸಂಬಂಧಪಟ್ಟಾಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮುಂಬರುವಂಥ ದಿನಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ. ಒಂದು ವೇಳೆ ನಿಮ್ಮ ಕಾಲೇಜ್ನಲ್ಲಿ ವೆರಿಫಿಕೇಷನ್ ಸ್ಟಾರ್ಟ್ ಆಗಿಲ್ಲ ಅಂದರೆ, ಕಾಲೇಜ್ನವರಿಗೆ ಆಲ್ರೆಡಿ ಲಾಗಿನ್ ಡೀಟೇಲ್ಸ್ ನೀಡಿರುವಂಥದ್ದು ಅಂದರೆ ಭಾಳಷ್ಟು ಸ್ಟ್ರೆಂತ್ ಇದ್ದರೆ ಸೊ ಆಲ್ರೆಡಿ ಅವರಿಗೆ ಪ್ರೊವೈಡ್ ಮಾಡಿದ್ರೆ ಅನ್ಕೋತೀನಿ. ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ನೀವು ನಿಮ್ಮ ಕಾಲೇಜ್ನಲ್ಲಿ ಕೇಳಿ ಅದನ್ನು ಮಾಡ್ಕೊಳ್ಳಿ. ಓಕೆ, ವೆರಿಫಿಕೇಷನ್ ಆದ ನಂತರ ನಿಮಗೆ ಮತ್ತೊಂದು ಸಲ ನೀವೇನಪ್ಪ ಅಂದರೆ ನಿಮ್ಮೊಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಬರುತ್ತೆ, ಅಂದರೆ ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ಫೈನ್. ಸೊ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಮ್ಯಾಕ್ಸಿಮಮ್ ಬೇರೆ ಸ್ಟೇಟ್ ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕಾಲೇಜ್ನವರಿಗೆ ವೆರಿಫಿಕೇಷನ್ ಪ್ರಾಸೆಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನನಗೆ ಈ ಮಾಹಿತಿನ ಶೇರ್ ಮಾಡಿ ಭಾಳಷ್ಟು ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೊಂದು, ನೀಟ್ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ನೋಡಿ ಅಲ್ಲಿ ಭಾಳಷ್ಟು ಅಂದರೆ ಕ್ಲಿಯರ್ ಆಗಿರುವಂತಹ ಇಮೇಜಸ್ ಆಗಬೇಕಾಗತ್ತೆ. ಸೊ ಇಲ್ಲಪ್ಪ ಅಂದರೆ ಬ್ಲರ್ ಅಂತೇಳಿ ಅದು ತೆಗೆದುಕೊಳ್ತಾ ಇಲ್ಲ. ನೇಮ್ ಆ್ಯಸ್ ಪರ್ ದ ಎಂಟೇನು ಹಿಡಿದು ಅದೇ ರೀತಿ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಬಟ್ ಏನೇ ಡೌಟ್ ಇದು ಕಮೆಂಟ್ ಸೆಕ್ಷನ್ ಹಾಕಿ ವಿಡಿಯೋ ಮುಖಾಂತರ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಮತ್ತು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.